ನಮಸ್ತೆ. ಆಸ್ಟ್ರಾಲಜಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕೆಲವು ವಿಷಯಗಳನ್ನ ಎಕ್ಸ್‌ಪ್ಲೈನ್ ಮಾಡಿದ್ದೆ. ಅದರಲ್ಲಿ ಒಂದು ಈ ರೀತಿ ಒಂದು ಚಾರ್ಟ್‌ನ ರೆಡಿ ಮಾಡ್ಕೊಂಡಾಗ ಮೊಬೈಲಲ್ಲಿ ಏನು ಮಾಡುತ್ತೆ, 2 ಚಾರ್ಟ್ ಬರುತ್ತೆ. ಲಗ್ನ ಚಾರ್ಟ್ ಮತ್ತು ನವಾಂಶ ಚಾರ್ಟ್ ಅಂತ. ಈ 2 ಕುಂಡಲಿಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿದ್ದೆ. ಯಾರಾದ್ರು ನೋಡಿಲ್ಲ ಅಂದರೆ ಪಾರ್ಟ್ 1 ವಿಡಿಯೋ ನೋಡ್ಕೊಳ್ಳಿ. ಅದರಲ್ಲಿ ಎಕ್ಸ್‌ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಫ್ರೀ ಸಾಫ್ಟ್ವೇರ್ ಇದೆ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ. ಬೇರೆ ಥರ ಇದು ನಾರ್ತ್ ಇಂಡಿಯನ್ ಸ್ಟೈಲು, ಸೌತ್ ಇಂಡಿಯನ್ ಸ್ಟೈಲು, ಈ ಚಾರ್ಟ್ ಈ ಕುಂಡ್ಲಿನೇ ಬೇರೆ, ಆ ಕುಂಡ್ಲಿನೇ ಬೇರೆ, ಈ ಥರ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆಯಲ್ಲ, ಅದನ್ನು ಮುಂಬರುವ ದಿನಗಳಲ್ಲಿ ಮಾತಾಡ್ತೀನಿ. ಇದು ಬಂದು ಸ್ಟ್ರೈಟ್ ಫಾರ್ವರ್ಡ್, ಒಂದೇ ರೀತಿ ದೃಷ್ಟಿ ಆಧಾರದ ಮೇಲೆ ಪ್ರೆಡಿಕ್ಷನ್ ಕೂಡ ಸ್ಟಾರ್ಟ್ ಮಾಡೋದು. ಇದ್ರ ಮೇಲೂ ಕೂಡ ಪರಿಹಾರಗಳನ್ನ ಪಿಕ್ ಮಾಡ್ಬೋದು. ಹಾಗಾಗಿ ಇದು ಈಸಿ ಇದೆ. ಮತ್ತು ಫೌಂಡೇಶನ್ ಕೋರ್ಸ್ ಥರ ಇರಲಿ ಅಂತ ಅಂದ್ಬಿಟ್ಟು ವೇದಿಕ್ ಆಸ್ಟ್ರಾಲಜಿ ಮಾತಾಡಬೇಕಾದ್ರೆ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇರಲಿ ಅಂತ. ಈ ಒಂದು ನಾಡಿ ಆಸ್ಪೆಕ್ಟ್ಸಲ್ಲಿ ಜಸ್ಟ್ ನೀವು ಪ್ಲ್ಯಾನೆಟ್ಸ್ಗಳ ಬಗ್ಗೆ ಕಲಿತ್ರೆ ಸಾಕು, ವೇದಿಕ್ ಆಸ್ಟ್ರಾಲಜಿಯಲ್ಲಿ ದೃಷ್ಟಿಗಳು ಬದಲಾಗ್ತದೆ. ಆ ಟೈಮಲ್ಲಿ ಈಸಿ ಆಗ್ತದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಬೇರೆ ಅದು ಬೇರೆ ಅದು ಬೇರೆ ಇದು ಬೇರೆ ಆ ರೀತಿ ಅಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಈ ರೀತಿ ಒಂದು ಕುಂಡ್ಲಿ ರೆಡಿ ಮಾಡ್ಕೊಳ್ಳಿ. 2 ಬರುತ್ತೆ, ಲಗ್ನ ಚಾರ್ಟ್ ಮತ್ತು ನವಾಂಶ ಅಂತ ಅಂದ್ಬಿಟ್ಟು. ಇವೆಲ್ಲ ಏನು ಎತ್ತ ಅಂದ್ಬಿಟ್ಟು ಮುಂಬರುವ ದಿನಗಳಲ್ಲಿ ಮಾತಾಡೋಣ. ಸೊ ಮೊದಲನೇ ದಿನ ಯಾರಾದರೂ ಈ ಒಂದು ವಿಷಯಗಳನ್ನೆಲ್ಲ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ರಾತ್ರಿ ಹೊತ್ತು ನೋಡೋಕೆ ಹೋಗ್ಬೇಡಿ. ರಾತ್ರಿ ಹೊತ್ತು ಏನಾದ್ರು ನೋಡ್ತಾ ಇದ್ರೆ ಇದನ್ನು ಕ್ಲೋಸ್ ಮಾಡಿ, ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ಆರಾಮಾಗಿ ಸೊ ನೀವು ನಿಮ್ಮ ಒಂದು ಕ್ಲೀನಾಗಿ ಇದನ್ನು ನೋಡಿ. ಏನಕ್ಕೆ ಅಂದರೆ ಅಷ್ಟಾರು ಒಂದು ರೆಸ್ಪೆಕ್ಟ್ ಇರಲಿ ಇದ್ರ ಮೇಲೆ ಅಂತ, ಆಯಿತಾ. ಈಗ ಈ ಒಂದು ಚಾರ್ಟ್ ಏನಿರುತ್ತೆ, ಚಾರ್ಟಲ್ಲಿ ನೋಡಿ ನಮಗೆ ಒಂದಷ್ಟು ಏನೇನೋ ಕಾಣಿಸ್ತಾ ಇವೆ. ಇಲ್ಲಿ ಒಂದು ನಂಬರ್ ಕಾಣಿಸ್ತಾ ಇದೆ, ಇದೊಂದು ಬಾಕ್ಸ್ ಕಾಣಿಸ್ತಾ ಇದೆ. ಅದಾದಮೇಲೆ ಕೆಲವು ಕಡೆ VJU SU ಅದ್ರ ಮೇಲೆ ಕೂಡ ಏನೇನೋ ನಂಬರ್ಗಳಿವೆ. ಇದ್ರ ಮೇಲೆ ನೋಡಿ 25, 12, 15. ಇಲ್ಲಿರೋದು ಒಂದು ನಂಬರ್ಸ್ ಬೇರೆ ರೀತಿ ಇದೆ, ಇಲ್ಲಿರೋ ನಂಬರ್ಸ್ ಬೇರೆ ಇದೆ. ನಾನೀಗ ನಿಮ್ಗೆ ಏನು ಮಾಡ್ತಿದ್ದೀನಿ ಅಂದರೆ, ಕುಂಡಲಿ ರೆಡಿ ಮಾಡಿದಾಗ ಕುಂಡಲಿಲಿ ಫಸ್ಟು ನೀವು ಮನೆಗಳು, ಯಾವ ಮನೆಯಲ್ಲಿ ಯಾವ ರಾಶಿ ಇದೆ ಅಥವಾ ಏನು ಕಂಡುಹಿಡಿಬೇಕು, ಯಾವ ಮನೆಯಲ್ಲಿ ಯಾವ ಗ್ರಹಗಳಿವೆ, ಯಾವ ಮನೆಗೆ ಯಾವ ಗ್ರಹಗಳ ದೃಷ್ಟಿ ಬರ್ತಾ ಇದೆ, ಈ 3 ವಿಷಯಗಳನ್ನ ಕಲಿಯೋದಕ್ಕೆ ಬೇಸಿಕ್ಸ್ ಥರ ನಾರ್ಮಲಾಗಿ ಆಡು ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸುಮ್ಮನೆ ಕಾಂಪ್ಲಿಕೇಟ್ ಮಾಡೋದು ಬೇಡ. ಯೂಸ್ ಮಾಡೋದು ಬಂದು ನಮ್ಮ ಒಳ್ಳೇದಕ್ಕೋಸ್ಕರ ಅಥವಾ ನಮಗೋಸ್ಕರ ಅಂತಲೇ ಅಂದ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಆಡು ಭಾಷೆಯಲ್ಲಿ ಸಿಂಪಲ್ಲಾಗಿ ಮಾತಾಡೋಣ. ಇದೆಲ್ಲ ನಂಬರ್ ಕಾಣಿಸ್ತಾ ಇದೆ, ಇದರ ಮೇಲೆ ಇದು ಗ್ರಹಗಳಿವು, ಇದ್ರ ಮೇಲೆ ಕೂಡ ಒಂದು ನಂಬರ್ ಇದೆ. ಇದ್ರ ಮಾಹಿತಿ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಜಸ್ಟು ಮನೆಗಳ ಬಗ್ಗೆ, 12 ಮನೆಗಳಿವೆ, 12 ಮನೆಗಳನ್ನ ಯಾವ ರೀತಿ ಲೆಕ್ಕ ಹಾಕಬೇಕು, ಮತ್ತು ಈ ಒಂದು ಎಕ್ಸಾಂಪಲ್ ಚಾರ್ಟಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿವೆ, ದೃಷ್ಟಿ ನಾನು ಮಾತಾಡೋದಲ್ಲ, ಬರೀ ಗ್ರಹಗಳಿವೆ, ಆಯಿತಾ. ಈ ನಂಬರ್ಸ್ಗಳೇನಿವೆ ಇದನ್ನು ರಾಶಿಗಳು, 12 ರಾಶಿಗಳಿವೆ. 12 ರಾಶಿಗಳಿಗೆ 1 2 3 4 5 6 7 8 9 10 ಆ ಥರ 12 ನಂಬರ್ಗಳಿವೆ. 12 ಅದರದ್ದೇ ಆದ ಒಂದು ಸೀಕ್ವೆನ್ಸಲ್ಲಿರ್ತವೆ, ಆಯಿತಾ. ಇದು ಈ ಥರ ಯಾಕಿದೆ, ಆ ಥರ ಯಾಕಿದೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಮುಂದೆ ಮಾತಾಡೋಣ. ಕಲಿಸೋ ಪ್ಲ್ಯಾನ್ ಎಲ್ಲ ನನಗೆ ಇದು. ನಿಮ್ಮ ಕುಂಡ್ಲಿ ನೋಡಿದಾಗ ನಿಮ್ಗೆ ಅಟ್ಲೀಸ್ಟ್ ಏನೋ ಯಾರೋ ಒಬ್ಬರು ನಿಮಗೆ ಅನಾಲಿಸಿಸ್ ಕೊಡಬೇಕಾರೆ, ಪ್ರಿಡಿಕ್ಷನ್ಸ್ ಕೊಡಬೇಕಾರೆ, ಅಥವಾ ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ, ಈ ರೀತಿ ಡೌಟ್ಸ್ಗಳಿರ್ತದಲ್ಲ, ಅಂಥವ್ರಿಗೆ ಜಸ್ಟು ಒಂದು ಬ್ರೀಫಾಗಿ 5 ನಿಮಿಷದಲ್ಲಿ ಅಟ್ಲೀಸ್ಟ್ ನಿಮ್ಗೆ ನೋಡಿದಾಗ ಏನೋ ಸ್ವಲ್ಪ ಮ್ಯಾಚ್ ಆಗಬೇಕು, ಮ್ಯಾಚ್ ಆಗ್ತಿಲ್ಲ, ಅಥವಾ ಪ್ರಾಬ್ಲಮ್ಸ್ಗಳೇನು, ಲಾಭ ಏನು, ಹೆಂಗಿರ್ತೀವಿ ನಾವು, ಯಾಕೆ ಈ ಥರ ನಮ್ಮ ಬಿಹೇವಿಯರ್ ರೀತಿ ಇರುತ್ತೆ, ಇದೆಲ್ಲ ಬೇಕು ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಕುಂಡ್ಲಿ ಜನ್ರೇಟ್ ಮಾಡಿದ್ರಿ, 1-2 ವಿಡಿಯೋ ನೋಡಿದ್ರಿ, ಅದಾದಮೇಲೆ ಸೀದಾ ಬಂದು ಅನಾಲಿಸಿಸ್ಗೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಬೇಕಾದ್ರೆ ಇದ್ರ ಹಿಂದೆ ಇದು ಯಾಕೆ ಕೆಲಸ ಮಾಡ್ತಿದೆ ಏನಿತ್ತು ಅಂತ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಸೇಮ್ ಇದೇನೆ. ನಾನೇನು ಮಾಡಿದ್ದೀನಿ, ಇನ್ನೊಂದು ರೆಡಿ ಮಾಡಿದ್ದೀನಿ, ಆಯಿತಾ. ಇಲ್ಲಿ ಈ ಜಾಗ ಏನಿದೆ ಇದನ್ನು ನಾವು, ಈ ಜಾಗ, ಈ ಬಾಕ್ಸ್ ಇದೆಯಲ್ಲ, ಇದು ಮೊದಲನೇ ಮನೆ. ಈ ನಂಬರ್ ನೋಡಬಾರ್ದು, ಈ ನಂಬರ್ನ ನೆಗ್ಲೆಕ್ಟ್ ಮಾಡಿ. ಈ ನಂಬರ್ ಏನು ಕಾಣಿಸ್ತಾ ಇದೆಯಲ್ಲ, ಇದು ನೆಗ್ಲೆಕ್ಟ್ ಮಾಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಬಾಕ್ಸ್ ಏನಿದೆ ಇದು 1ನೇ ಮನೆ. ಇಲ್ಲಿಂದ ನಾವು ಲೆಕ್ಕ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಎಲ್ಲರ ಕುಂಡಲಿಯಲ್ಲಿ ಇವು ಬೇರೆ ಬೇರೆ ಇರ್ತವೆ. ಒಬ್ಬರಿಗೆ ಇಲ್ಲಿರಬಹುದು ಶುಕ್ರ, ಇನ್ನೊಬ್ಬರಿಗೆ ಬೇರೆ ಕಡೆ ಇರಬಹುದು. ನಾನು ಈ VE ಅಂದರೆ ನೀವೆಲ್ಲ ಏನೋ ಎತ್ತ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇವತ್ತು ಮೊದಲನೇ ದಿನ, ಸೀದಾ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ತುಂಬ ಟೈಮ್ ವೇಸ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಸ್ಟ್ರೇಟ್ ಫಾರ್ವರ್ಡಾಗಿ ಏನು ಇವತ್ತು ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕೆಲಸ ಬರೀ ಮನೆ, ಆಯಿತಾ. ಯಾವ ಮನೆಯಲ್ಲಿ ಯಾವ ರಾಶಿ ಇದೆ ಏನಿತ್ತು ಅಂತ ನಾವು ಹೇಳ್ತೀವಲ್ಲ, ಅದನ್ನು ಮಾತಾಡೋದು. ಇದರಲ್ಲಿ ಲಗ್ನ ಸ್ಥಾನ ಅದು ಇದು ಆ ಥರ ಎಲ್ಲ ಸುಮ್ಮನೆ ಕನ್ಫ್ಯೂಷನ್ ಎಲ್ಲ ಬೇಡ. ಸಿಂಪಲ್ಲಾಗಿ ಮಾತಾಡೋದು, ಸಿಂಪಲ್ಲಾಗಿರಲಿ. ಏನು ಬೇಕು ಅದನ್ನು ಯೂಸ್ ಮಾಡೋಣ, ತೀರಾ ಕಾಂಪ್ಲಿಕೇಟ್ ಮಾಡೋದು ಬೇಡ. ಸೊ ನೀವು ಆ ಒಂದು ಕುಂಡಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ನಿಮ್ಮ ಮನೇಲಿ 4 ಜನ ತೆಗೆದ್ರಿ ಅಂದರೆ 4 ಜನದ್ದು ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಎಲ್ಲರಿಗೂ ಕೂಡ ಇದು ಸೇಮ್ ಇರುತ್ತೆ. ಇದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ನೋಡ್ಕೊಳ್ಳಿ. ಈ ಜಾಗ ಫಸ್ಟ್ ಹೌಸ್ ಇದು.
ಮೊದಲನೇ ಮನೆ. ಅದಾದಮೇಲೆ ಏನಾಗ್ತದೆ, ಉಲ್ಟಾ ಹೋಗ್ತದೆ, ಹಿಂಗೆ ಹೋಗಲ್ಲ, ಉಲ್ಟಾ 1 2 3 4 5 6 7 8 9 10 11 12. ಸರಿನಾ? ಈಗ ಏನಾಗ್ತದೆ ಅಂದರೆ ದೃಷ್ಟಿಗಳು ಅಂತ ಬಂದಾಗ ಒಂದೊಂದು ಗ್ರಹಗಳು ಯಾವ ಜಾಗದಲ್ಲಿರುತ್ತೆ ಅಲ್ಲಿಂದ ಆ ಸ್ಥಾನದಿಂದ ಬೇರೆ ಬೇರೆ ಜಾಗಗಳನ್ನ, ಬೇರೆ ಬೇರೆ ಮನೆಗಳನ್ನು ನೋಡ್ತಾ ಇರುತ್ತೆ. ಅಂದರೆ ಕೇಳಿಲ್ಲ ಅಂತಂದರೆ ಗ್ರಹಗಳಿಗೆ ಅದರದೇ ಆದ ದೃಷ್ಟಿಗಳಿರುತ್ತೆ. ಪ್ರತಿ ಗ್ರಹಗಳಿಗೂ ಡಿಫ್ರೆಂಟ್ ಆಗಿರುತ್ತೆ. ವೇದಿಕ್ ಆಸ್ಟ್ರಾಲಜಿ ಪ್ರಕಾರ, ನಾಡಿ ಆಸ್ಟ್ರಾಲಜಿಲಿ ಸ್ಟ್ರೈಟ್ ಫಾರ್ವರ್ಡ್, ಎಲ್ಲದಕ್ಕೂ ಒಂದೇ ಆಸ್ಪೆಕ್ಟು, ಒಂದೇ ಇದು. ಮತ್ತು ಬರೀ ಲಗ್ನ ಕುಂಡಲಿ ಮಾತ್ರ ನೋಡ್ತಾ ಇದ್ದೀವಿ, ಅದರ ಮೇಲೆ ಸ್ಟ್ರೈಟ್ ಫಾರ್ವರ್ಡ್, ಇದು ತುಂಬ ಸಿಂಪಲ್, ಆ್ಯಕ್ಯುರೇಸಿನೂ ಬರುತ್ತೆ, ಈಸಿಯಾಗಿರುತ್ತೆ. ಇದ್ರ ಮೇಲೆ ನಿಮಗೆ ಸ್ವಲ್ಪ ಗೊತ್ತಾಗ್ತದೆ. ಕೆಲವು ಬಿಹೇವಿಯರ್ಸ್ಗಳು ನಮಗೆ ಗೊತ್ತೇ ಆಗಿರಲ್ಲ, ಅದಿಲ್ಲಿ ತೋರಿಸುತ್ತೆ. ಏನಕ್ಕೆ ಇದು ದೈನಂದಿನ ಬದಲಾವಣೆಗಳೇನಾಗ್ತದೆ ಗ್ರಹಗಳು, ಅದನ್ನು ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ನಾಳೆ ತೆಗೆದ್ರೆ ನಾಳೆ ಬೇರೆ ಚಾರ್ಟ್ ಇರುತ್ತೆ, ಒಂದು ತಿಂಗಳು ಬಿಟ್ಟು ತೆಗೀರಿ ಅಂದರೆ ಶುಕ್ರ ಮತ್ತು ಅದು ಬುಧನ ಜಾಗ ಏನಿರುತ್ತೆ ಚೇಂಜ್ ಆಗಿರುತ್ತೆ. ಸೊ ಈ ಥರ ಬದಲಾವಣೆ ಡೈಲಿ ಆಗ್ತಾರೋ ಬದಲಾವಣೆ ನಮ್ಮ ಚಾರ್ಟಿಗೆ ಹುಟ್ಟಿದಾಗ ನಾವು ಹೆಂಗಿದ್ವಿ, ಇವತ್ತು ಹೆಂಗಿದೆ ನೋಡ್ಕೊಂಡು ನಾವು ಅನಾಲಿಸಿಸ್ ಮಾಡಿದ್ರೆ ನಮ್ಗೆ ಲಾಭ ನಷ್ಟಗಳು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಫಸ್ಟು ನಿಮಗೆ ಮನೆಗಳೇನು ಅನ್ನೋದು ಗೊತ್ತಿರಬೇಕು. ಸೊ ಇದನ್ನು ಇನ್ನೊಂದು ಸಿಂಪಲ್ಲಾಗಿ ಹೇಳ್ತೀನಿ, ಇದು ಎಲ್ಲರಿಗೂ ಒಂದೇ. ಇಲ್ಲೇನಾಗ್ತದೆ ನೋಡಿ, ಒಂದು ಚಾರ್ಟ್ ರೆಡಿ ಮಾಡಿರೋದೊಂದು ಕುಂಡ್ಲಿ, ಸರಿನಾ? ಈಗ ಮೊದಲನೇ ಮನೆ ನಾನು ಯಾವ ರೀತಿ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಮೊದಲನೇ ಮನೆ, ಇದು ಎರಡನೇದು, 3 4 5 6 7 ಪುನಃ 8 9 10 11 12 12 ಮನೆಗಳಾದವಲ್ವಾ? ಈ ರೀತಿ 12 ಮನೆಗಳಲ್ಲಿ ಈಗ ಮೊದಲನೇ ಮನೆಯಲ್ಲಿ ಏನಿದೆ ಅಂತಂದರೆ ಇದು ರಾಶಿ, ಇದನ್ನ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. 12 ರಾಶಿಗಳೇನು, ರಾಶಿಗಳ ಸ್ವಭಾವ ಏನು, ವಗೇರೆಲ್ಲನೂ ಕೂಡ ಸಿಂಪಲ್ಲಾಗಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಅದು ಹಿಂಗೆ ಯಾಕಿರುತ್ತೆ, ಈ ರಾಶಿ ಇದೇ ಥರ ಯಾಕಿರುತ್ತೆ, ಅದೆಲ್ಲ ಡಿಸ್ಕಸ್ ಮಾಡಬೇಕಂದ್ರೆ ಫಸ್ಟ್ ಸ್ವಲ್ಪ ಫೆಮಿಲಿಯರ್ ಆಗೋಣ. ಮೊದಲನೇ ಮನೆಯಲ್ಲಿ 9 ಅಂತ ಇದೆ, ಆಯಿತಾ? ಈ ರಾಶಿ ಏನಿರುತ್ತೆ ಇದು ಬಂದು ಅಸೆಂಡೆಂಟ್ ಅಂತ ಹೇಳ್ತೀವಿ. ಚಂದ್ರ ಎಲ್ಲಿರುತ್ತೆ, ಯಾವ ಜಾಗದಲ್ಲಿ, MO ಅಂತ ಏನಿದೆ ಮೂನ್, ಆ ಒಂದು ರಾಶಿ ನಮ್ಮ ರಾಶಿಯಾಗಿ ಬರುತ್ತೆ. ಸೊ ಈ ಜಾಗದಲ್ಲಿ ನೋಡಿ ಇಲ್ಲಿದೆ. ಸೊ ಇದು 11 ಅಂತ ಏನಿದೆ ಅದು, ಇಲ್ಲಿ ನಾನು ಹೇಳ್ಬೋದೆಲ್ಲ ಯಾವ್ದು ಏನೇನು ಇರ್ತದೆ, ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನ್ಯೂಮರಾಲಜಿಲಿ ಮಿಸ್ಟೇಕ್ ಮಾಡಿದ್ದೀನಿ, ನ್ಯೂಮರಾಲಜಿ ಥರ ಇಲ್ಲಿ ಎಡವಟ್ ಮಾಡೋಕ್ಕೆ ಹೋಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ಲಾಗಿ ಒಂದೇ ಟಾಪಿಕ್ಕು, ಚಿಕ್ಕ ವಿಡಿಯೋ ಸಾಕು, 5-10 ನಿಮಿಷ ಮಾತಾಡೋದು, ಸ್ಟಾಪ್ ಮಾಡೋಣ. ಸೊ ಏನಾಗ್ತದೆ ನೋಡಿ, ಮೊದಲನೇ ಮನೆಯಲ್ಲಿ ಏನೂ ಇಲ್ಲ. ಎರಡನೇ ಮನೆಯಲ್ಲಿ ಪ್ಲೂಟೋ ಮತ್ತು ನೆಪ್ಚೂನನ್ನು ಕ್ಯಾನ್ಸಲ್ ಮಾಡಿ ಅಂದರೆ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ, ಇದು ಮತ್ತು ಇದನ್ನು. ಇಲ್ಲಿ ಕೂಡ ಎರಡನೇ ಮನೇಲಿ ಏನೂ ಇಲ್ಲ. ಮೂರನೇ ಮನೆಗೆ ಬಂದರೆ MO ಅಂದರೆ ಮೂನ್, ಎಲ್ಲ ಇಂಗ್ಲೀಷಲ್ಲಿದೆ ಅಷ್ಟೇ. ಇದು 6 ಅಂದರೆ ರಾಹು, ಆಯಿತಾ? ಮೇಲ್ಗಡೆ ಒಂದು ನಂಬರ್ ಇದೆ ಇಲ್ಲಿ, ಆ ನಂಬರ್ ಏನು ಇರ್ತತ್ತ ಅಂದ್ಬಿಟ್ಟು ಮುಂಬರುವ ದಿನಗಳಲ್ಲಿ ಮಾತಾಡೋಣ. ಸೊ ಮೂರನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಒಟ್ಟಿಗೆ ಇವೆ, ಇದು ಮೂರನೇ ಮನೆ. 4ನೇ ಮನೆಯಲ್ಲಿ ಶನಿ ಇದೆ, ಆಯಿತಾ? ಸೊ ಮೀನರಾಶಿಯಲ್ಲಿದೆ, ಯಾರ್ಯಾರಿಗೆ 7.5 ಇದೆಲ್ಲ ಐಡಿಯಾ ಇದೆಯಲ್ಲ, ಇಲ್ಲಿ ನಡೀತಾ ಇದೆ. 12ನೇ ಬಂದು ಮೀನರಾಶಿ, ಎಂಡಿಂಗ್ ರಾಶಿ, ಇದು ಕೊನೆ ರಾಶಿ ಇದು, ಸರಿನಾ? ಇಲ್ಲಿ ಮೇಷ, ಇದು ಈ ನಂಬರ್ ಮೇಷ. ಹೇಳ್ತಾ ಹೋಗ್ಬೋದು ಫುಲ್ ಎಲ್ಲನೂ, ಬಟ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ರಾಶಿಗಳು ಮಾತ್ರ ಮಾತಾಡೋಣ. ನೆಕ್ಸ್ಟ್ ಅದರಲ್ಲಿ ಗ್ರಹಗಳ ದೃಷ್ಟಿ ಬಗ್ಗೆ ಮಾತಾಡೋದು, ಅದಾದಮೇಲೆ ಯಾವ ಗ್ರಹ ಯಾವುದನ್ನು ನೋಡಿದ್ರೆ ಏನಾಗ್ತದೆ ಅಷ್ಟೇ ಮಾತಾಡೋದು. ಅದಾದಮೇಲೆ ಮನೆಗಳು, ಯಾವ ಮನೇಲಿ ಏನಿದ್ರೆ ಏನಾಗ್ತದೆ ಅಂತ ಇಷ್ಟು ಮಾತಾಡಿದ್ರೆ ನಿಮಗೆ ಬೇಸಿಕ್ ಕುಂಡಲಿ ನಾನು ಏನು ನೋಡಬೇಕು ಅದು ಆರಾಮಾಗಿ ಇದಾಗ್ತದೆ. ಸೊ ನಾವೇನು ಮಾಡೋಣ ಅಂದರೆ ಬರೀ ಮನೆಗಳು. 5ನೇ ಮನೆಯಲ್ಲಿ ಏನೂ ಇಲ್ಲ, 6ನೇ ಮನೆಯಲ್ಲಿ ಮಂಗಳ, ಮಾರ್ಸ್ ಅಂತ ಹೇಳ್ತೀವಿ ಇದು, ಮತ್ತು ಇದನ್ನು ಇಗ್ನೋರ್ ಮಾಡಿ, ಆಯಿತಾ? ಇದು ನೆಪ್ಚೂನ್ ಮತ್ತು ಪ್ಲೂಟೋ ಮೂರನ್ನು ಕೂಡ ಇಗ್ನೋರ್ ಮಾಡಿ, ಈ ಮೆಥಡಲ್ಲಿ ಇಗ್ನೋರ್ ಮಾಡಿ. ಏನಕ್ಕೆ ಏನು ಎತ್ತ ಅದೆಲ್ಲನೂ ಕೂಡ ಅವಶ್ಯಕತೆ ಇರಲ್ಲ. ಕ್ವಶನ್ ಮಾರ್ಕ್ ಬರುತ್ತೆ, ಏನಕ್ಕಿದು ಏನು ಎತ್ತ ಅಂದ್ಬಿಟ್ಟು ಒಂದು ಡೌಟ್ ಬರುತ್ತೆ, ಅದನ್ನು ಹೇಳ್ತೀನಿ. ಇದ್ರ ಇಂಪಾರ್ಟೆನ್ಸ್ ಇದೆಯಾ ಇಲ್ವಾ, ನಾವು ಕನ್ಸಿಡರ್ ಮಾಡಲ್ವಾ, ಇದನ್ನು ಯಾಕೆ ಕೊಟ್ಟರು, ಅದೆಲ್ಲ ಅಷ್ಟೊಂದೆಲ್ಲ ಬೇಡ. ಕಲಿಯೋದೇನಿದೆ ಅದನ್ನು ಫಸ್ಟ್ ಇದು ಮಾಡೋಣ, ಅದಾದಮೇಲೆ ಇದರ ಇಂಪಾರ್ಟೆನ್ಸ್ ಇದೆಯಾ ಏನೋ ಅಂತ ಡಿಸ್ಕಸ್ ಮಾಡೋಣ. 7ನೇ ಮನೆಯಲ್ಲಿ ಮರ್ಕ್ಯೂರಿ ಅಂತ ಹೇಳ್ತೀವಿ, ಇದು ಬುಧ. 8ನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು, ಜುಪಿಟರ್, ಗುರು. ಇಂಗ್ಲೀಷ್ ಕನ್ನಡ ಎರಡನ್ನೂ ಕೂಡ ರೆಡಿ ಮಾಡಿದ್ದೀನಿ. ಪ್ಲ್ಯಾನೆಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? 9ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ಶುಕ್ರ, 11ನೇ ಮನೆಯಲ್ಲಿ ಏನೂ ಇಲ್ಲ, 12ನೇ ಮನೆಯಲ್ಲಿ ಏನೂ ಇಲ್ಲ, ಯಾವ ಗ್ರಹಗಳಿಲ್ಲ. ಗ್ರಹಗಳ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಸೊ ಇಷ್ಟು ಒಂದು ಕೆಲಸನ ನಿಮ್ಮ ಚಾರ್ಟಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ.
ವಾಟ್ಸಪ್ ಮಾಡೋಕ್ಕೆ ಹೋಗ್ಬಿಡಿ. ವಾಟ್ಸಪ್ ಫಸ್ಟ್ ಮಾಡಿಸ್ಕೋತಾ ಇದೆ. ಈಗ ವಾಟ್ಸಪ್ ಎಲ್ಲ ಬೇಡ, ಸುಮ್ಮನೆ ಅದು ನಾನು ಚೆಕ್ಕು ಮಾಡಲ್ಲ. ಅದು ಸುಮ್ಮನೆ ನೀವು ಇಂಟ್ರೆಸ್ಟಲ್ಲಿ ಏನೋ ಕಳಿಸಿರ್ತೀರ, ಬಟ್ ಅದನ್ನು ಚೆಕ್ಕೇ ಮಾಡೋಕ್ಕಾಗ್ತಿಲ್ಲ, ಈಗ ಜಾಸ್ತಿ ಎನ್ಕ್ವೈರೀಸ್ ಇವೆ. ಸೊ ವಾಟ್ಸಪ್ ಏನು ಮಾಡೋಕ್ಕೆ ಹೋಗ್ಬೇಡಿ, ರೆಡಿ ಮಾಡ್ಕೊಳ್ಳಿ ಆಯಿತಾ. ಡೌಟ್ಸ್ ಇತ್ತು ಅಂತಂದರೆ ಯಾವಾರು ಒಂದು ಸಲ ನೋಡೋಣ, ಎಕ್ಸ್ಪ್ಲೈನ್ ಮಾಡ್ತೀನಿ ಪುನಃ ಯಾರ್ಯಾರ್ದು ಯಾವ ರೀತಿ ಬರ್ಕೋಬೇಕು ಅಂತಂದ್ಬಿಟ್ಟು. ಸೊ ಇಷ್ಟು ಕೆಲಸನ ನೀವು ನಿಮ್ಮ ಆಬ್ವಿಯಸ್ಲಿ ಒಂದು 3-4 ಅಂತೂ ತೆಗಿತೀರ. ಅದು 4 ಒಂದು ಕುಂಡ್ಲಿಗಳದ್ದು ಈ ಕೆಲಸನ ಫಸ್ಟ್ ಮಾಡಿ. ಸಪ್ರೇಟ್ ಬುಕ್ ಇಡಿ, ಬೆಳಗ್ಗೆ ಹೊತ್ತು ಮಾಡಿ, ಇಷ್ಟ ಬಂದಂಗೆ ಮಾಡಬೇಡಿ. ಕ್ಲೀನಾಗಿ ಕೂತ್ಕೊಂಡು ಒಳ್ಳೆ ಕ್ಲೀನಾಗಿರೋ ಜಾಗದಲ್ಲಿ ಕೂತ್ಕೊಂಡು ಇವೆಲ್ಲನೂ ಮಾಡಿ. ಡೈನಿಂಗ್ ಟೇಬಲ್ ಮೇಲೆ, ಹಾಸಿಗೆ ಮೇಲೆ, ಮಲಗಿರೋ ಜಾಗದಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಹೇಳ್ಬಿಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಒಂದು ಮಿಸ್ಟೇಕೋ ಅಥವಾ ಒಳ್ಳೆಯದಕ್ಕಿಂತ ಟ್ರೈ ಮಾಡಿದ್ದೀವಿ, ಬಟ್ ಕೆಲವು ನಿಯಮಗಳನ್ನು ಫಾಲೋ ಮಾಡಿ ಕೆಟ್ಟದಾಗೋದು ಬೇಡ. ಇದನ್ನು ಕೂಡ ಹೇಳಬೇಕು, ಇದನ್ನು ಹೇಳ್ತಿದ್ದೀನಿ. ಇಗ್ನೋರ್ ಮಾಡಬೇಡಿ. ಎಷ್ಟೊಂದು ಸಲ ಇಗ್ನೋರ್ ಮಾಡಿ ಲಾಭ ಆದರೆ ಒಳ್ಳೆಯದು, ಬಟ್ ಇಗ್ನೋರ್ ಮಾಡಿ ಏನೊಂದು ಎಡವಟ್ಟು ಆಗುತ್ತೆ ಅಂದರೆ ಬೇಡ. ಇದು ಭಯ ಪಡಿಸೋಂಥದ್ದಲ್ಲ, ಇನ್ನೊಂದಂತಲ್ಲ. ಒಂದು ರೆಸ್ಪೆಕ್ಟ್ ಇರಲಿ. ಒಂದು ವಿಷಯನ ಮಾತಾಡ್ತಾ ಇದ್ದೀವಿ, ತುಂಬ ಸೆನ್ಸಿಟಿವ್ ಟಾಪಿಕ್ ಇದು. ಎನರ್ಜಿ ವೈಸ್ ಮಾತಾಡೋಕೆ ಹೋದಾಗ ತುಂಬ ನೆಗೆಟಿವಿಟಿ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಕ್ಲೀನಾಗಿ ಕೇಳ್ತೀರಾ, ಅಷ್ಟೊಂದು ಕೇರ್ಲೆಸ್ ಮಾಡಲ್ಲ ಅಂತ ನಂಬಿಕೆಯಲ್ಲಿ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಹೇಳೋದಕ್ಕೆ ಅಂತಂದ್ಬಿಟ್ಟು. ಒಂದು ರೆಸ್ಪೆಕ್ಟ್ ಇರಲಿ, ಭಯ ಆಗಿ ಅವೆಲ್ಲ ಬೇಡ. ಎದುರಿಸಿ ತುಂಬ ಜನ ಹಾಳು ಮಾಡಿದ್ದಾರೆ. ನಾವು ಅದೆಲ್ಲ ಏನಲ್ಲಿ ಹೋಗೋದು ಬೇಡ. ಒಂದು ನಂಬಿಕೆ, ಕೇಳ್ತೀರಾ ಅಂತ ದಯವಿಟ್ಟು ಒಂದು ರೆಸ್ಪೆಕ್ಟ್ ಇರಲಿ. ಇದಕ್ಕೆ ಒಂದು ಕ್ಲೀನಾಗಿರೋ ಜಾಗದಲ್ಲಿ ಕ್ಲೀನಾಗಿ ಕೂತ್ಕೊಂಡು ಒಂದು ಒಳ್ಳೆ ಕೆಲಸ, ಒಂದು ಚೆನ್ನಾಗಿರೋಂಥ ಒಂದು ಸಬ್ಜೆಕ್ಟನ್ನು ಕಲಿತಾ ಇದ್ದೀರಾ, ಲೈಫ್ ಲಾಂಗ್ ಹೆಲ್ಪ್ ಆಗೋಂಥದ್ದು. ಆ ಒಂದು ರೆಸ್ಪೆಕ್ಟಲ್ಲಾದ್ರೂ ಸರಿ, ಇದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ಸಪ್ರೇಟ್ ಬುಕ್ಸ್ ಇರಬಹುದು, ಇಷ್ಟ ಬಂದಂಗೆ ಗೀಜ್ಬಿಡಿ, ಸಿಕ್ಕಿದ ಪೇಪರಲ್ಲಿ ಬರೆಯೋದು ಆ ಥರ ಮಾಡಬೇಡಿ. ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಒಂದು ಜಾಗ, ಒಂದು ಸ್ಥಳ, ನಿಮ್ಮದೊಂದು ಟೈಮಿಂಗ್ಸ್ ಅದೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ. ಇದು ಮೇಂಟೈನ್ ಮಾಡಿಲ್ಲ ಅಂದರೆ ನೆಗೆಟಿವಿಟಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನನ್ನ ಕಡೆಯಿಂದ ಅದು ಮಿಸ್ಟೇಕ್ ಆಗೋದು ನನಗೆ ಇಷ್ಟ ಅಲ್ಲ. ಒಳ್ಳೇದಾಗಲಿ ಅಂತ ಟ್ರೈ ಮಾಡ್ತಿದ್ದೀವಿ, ಬಟ್ ಅದು ನೆಗೆಟಿವ್ ಆಗಿ ಹೋಗೋದು ನನಗೆ ಇಷ್ಟ ಅಲ್ಲ. ಎಲ್ಲರನ್ನೂ ಬಂದು ಅಡ್ರೆಸ್ ಮಾಡೋಕ್ಕಾಗಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ವಿಡಿಯೋ ನೋಡ್ತಾ ಇರ್ತೀರ. ಸೊ ಅವರಿಗೆ ಮತ್ತು ರೆಗ್ಯುಲರಾಗಿ ಯಾರು ವೀಡಿಯೋಸ್ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ, ಈ 2 ಸ್ಟೆಪ್ನ ಫಾಲೋ ಮಾಡಿ ಆಯಿತಾ. ಕೆಲವರು ನಮಗೆ ಹೇಳೋರು ಇರಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾನೇ ಟಾಪಿಕ್ ಮಾತಾಡ್ತಾ ಇರೋದು. ಈ ವಿಷಯಗಳಿಗೆ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರೋ ತುಂಬ ನಿರ್ಧಾರಗಳು ಬದಲಾಗ್ತಿದ್ವು ನಂದು. ಸೊ ಸಫರ್ ಮಾಡಿದೆ. ಅದಾದಮೇಲೆ ಅದು ತಿಳಿಸ್ಬೇಕು ಅನ್ನೋ ಆಸೆಯಲ್ಲಿ ಟ್ರೈ ಮಾಡಿದೆ. ಒಳ್ಳೆತನ ಕೆಟ್ಟತನ ಅವೆಲ್ಲ ಬಿಟ್ಬಿಡಿ. ಇದು ವಿಷಯ ಯಾರೊಬ್ಬರು ಮಾತಾಡಿದ್ದಿದ್ರೆ ನನಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗೋದು ತುಂಬ ಬೇಗ ಏನಾದರೂ ಗೊತ್ತಿದ್ದಿದ್ರೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಯಾರೂ ಮಾಡ್ತಿರ್ಲಿಲ್ಲ. ಕಲ್ತ ಮೇಲೆ ನಾನು ಕೂಡ ಮಾಡಲಿಲ್ಲ. ಇದನ್ನು ಯಾರಿಗೂ ಕಂಪೇರ್ ಮಾಡೋಕ್ಕಾಗಲಿ, ಇದು ಸರಿ ಅಂತಾಗಲಿ, ಇದು ತಪ್ಪು ಅಂತಾಗಲಿ ಆ ರೀತಿ ಒಂದು ಇಂಟೆನ್ಷನಲ್ಲಿ ಮಾಡ್ತಿಲ್ಲ. ಇದನ್ನು ಒಂದು ಕ್ಯೂರಿಯಾಸಿಟಿಲಿ ಸ್ಟಾರ್ಟ್ ಮಾಡಿ. ಹೆಂಗೆ ಕೆಲಸ ಮಾಡಿಬಿಡುತ್ತೆ, ಅದು ಆಗೋದೇ ಇಲ್ಲ ಅಂತ. ಏನಕ್ಕೆ ಕೆಲಸ ಮಾಡುತ್ತೆ, ಏನಕ್ಕೆ ಪ್ರಿಡಿಕ್ಷನ್ಸ್ಗಳು ಮ್ಯಾಚ್ ಆಗ್ತವೆ ಅಂತ ಗೊತ್ತಾದಾಗ ಅದು ಏನಕ್ಕೆ ಅಂತ ಕ್ವಶನ್ ಬರೋವರೆಗೂ ನನಗೆ ಫೋಕಸ್ ಮಾಡೋಕ್ಕೆ ಇಷ್ಟ ಅಲ್ಲ. ಎಲ್ಲರ ಮೇಲೂ ಕಲೀರಿ ಅಥವಾ ತಿಳ್ಕೊಳ್ಳಿ ಅಂತ. ಬಟ್ ಡೌಟಲ್ಲಿ ಈ ಒಂದು ಕ್ಲಾಸ್ನ ಅಥವಾ ಈ ಒಂದು ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿ. ಈ ಸಬ್ಜೆಕ್ಟನ್ನು ಡೌಟಲ್ಲೇ ಸ್ಟಾರ್ಟ್ ಮಾಡಿ. ಸೊ ದಟ್ ಒಂದು ಕನೆಕ್ಷನ್ ಬರಲಿ ಆಯಿತಾ. ಬಟ್ ಫಾಲೋ ಇದು ಈ ಬೇರೆದೆಲ್ಲ ಹೇಳೋದಲ್ಲ, ಸ್ವಲ್ಪ ರೂಲ್ಸ್ಗಳು ಫಾಲೋ ಮಾಡಿ. ಕ್ಲೀನಾಗಿರಬೇಕು, ಅದೆಲ್ಲ ಸ್ವಲ್ಪ ಶುಚಿ ಅವೆಲ್ಲ ಮೇಂಟೈನ್ ಮಾಡಿ ನಿಮ್ಮ ಇಷ್ಟದಂಗೆ. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದೇನೋ ಮಾಡಿ, 5 ಗಂಟೆಗೆ ಇದು ಮಾಡಿ, ಅವೆಲ್ಲ ಬೇಡ. ಅವೆಲ್ಲ ಮಾಡೋಕ್ಕಾಗಲ್ಲ. ಮನಸ್ಸಿಲ್ಲದೆ ಏನೂ ಮಾಡಬಾರ್ದು ಯಾವಾಗಲೂ ಕೂಡ. ಅದೆಲ್ಲ ಮಾಡೋಕ್ಕೂ ಆಗಲ್ಲ. ಏನೋ ಒಂದು 10 ನಿಮಿಷ ವೀಡಿಯೋಗೋಸ್ಕರ ನಾನು ಬೆಳಗ್ಗೆ ಯಾಕೆ ಎದ್ದೇಳಬೇಕು, ಅವಾಗ ಯಾಕೆ ಸ್ನಾನ ಮಾಡಬೇಕು, ಅದೆಲ್ಲ ಬೇಡ ಅಲ್ವಾ. ಬಟ್ ಒಂದು ಟೈಮಲ್ಲಿ ನಿಮ್ಮ ನಾರ್ಮಲ್ ರುಟೀನಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ಇದು ಮಾಡಿ, ಸ್ನಾನ ಮಾಡಿ ಎಲ್ಲ ಆಗಿ ಊಟ ತಿನ್ನೋಕ್ಕೂ ಮುಂಚೆ ಆ ಥರ ಟೈಮಲ್ಲಿ ಮಾಡಿದ್ರು ತುಂಬ ಒಳ್ಳೆಯದು. ಅಥವಾ ಸಂಜೆ ಬಂದಿದ್ದರೆ ಫ್ರೆಶ್ ಅಪ್ ಆಗಿ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀನಿ ಇದು ಮಾಡಿ. ಇಷ್ಟ ಬಂದಾಗ ಮಾಡ್ತಾ ಕೂತ್ಕೋಬೇಡಿ. ಇಷ್ಟ ಬಂದ ಪ್ಲೇಸಲ್ಲಿ ಎಲ್ಲೆಲ್ಲೋ ಇಷ್ಟ ಬಂದಂಗೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನೆಗೆಟಿವ್ ಆಗೋದು ನಂಗೆ ಇಷ್ಟ ಅಲ್ಲ. ಕೆಟ್ಟದಾಗೋದು ಬೇಡ ಆಯಿತಾ. ತುಂಬ ಸಿಂಪಲ್ ಟಾಪಿಕ್ ಇದು. ಬಟ್ ಕೆಲವು ರೂಲ್ಸ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಮನೆಗಳು ತುಂಬ ಸಿಂಪಲ್. ಬಾಕ್ಸ್ ಏನು ಹಾಕಿದ್ದೀನಿ ಇಷ್ಟೇ, ಇದನ್ನು ನೋಡ್ಕೋತೀರಾ. ನಿಮ್ಮ ಒಂದು ಕುಂಡ್ಲಿ ಚಾಟಲ್ಲಿ ಯಾವ ರೀತಿ ಇರುತ್ತೆ ಇದು ಮಾಡ್ತೀರಾ. ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಉಲ್ಟಾ ಹೋಗಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ. ಈ ರೀತಿ ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ಹೋಗುತ್ತೆ, ಇಲ್ಲಿ ಬರುತ್ತೆ. ಈ ಅಟ್ಯಾಚ್ ಇರುತ್ತಲ್ಲ ಅದನ್ನು ನೋಡ್ಕೋತಾ ಹೋಗಿ ಅಷ್ಟೇ ಆಯಿತಾ. ಅದಾದಮೇಲೆ ಏನಾಗ್ತದೆ ನೋಡಿ, ಇಲ್ಲಿ ಬರುತ್ತೆ. ಈ ಲೈನ್ ಬಂದು ಏನಾಗಿದೆ, ಇಲ್ಲಾಗಿದೆ. ಸೊ ಏನು ಮಾಡ್ತೀರಾ ಅಂದರೆ ಹಿಂಗೆ ಇದೇ ರೀತಿ ಬರ್ತಾ ಹೋಗ್ತದೆ. ಹಿಂಗೆ ಈ ಥರ ಪುನಃ ವಾಪಸ್ ಹೋಗುತ್ತೆ, ಪುನಃ ವಾಪಸ್ ಬರುತ್ತೆ, ಪುನಃ ವಾಪಸ್ ಹೋಗುತ್ತೆ, ಪುನಃ ವಾಪಸ್ ಬರುತ್ತೆ, ಹೋಗುತ್ತೆ, ಈ ರೀತಿ ಬರುತ್ತೆ. ಇದರಲ್ಲಿ ಸೀದಾ ಸ್ಟ್ರೈಟ್ ಫಾರ್ವರ್ಡ್. ಬರೀ ಗ್ರಹಗಳನ್ನ ನೋಡ್ಕೊಂಡು ನಾವು ಯಾವ ಒಂದು ಇದನ್ನು ನೋಡ್ತಿದ್ರೆ ಏನಾಗ್ತದೆ, ಯಾವ ಗ್ರಹ ದೃಷ್ಟಿ ಮೇಲಿದ್ರೆ ಏನಾಗ್ತದೆ,
ಆ ರೀತಿ ಗ್ರಹಗಳ ಬಗ್ಗೆ ಮಾತಾಡಿ, ಗ್ರಹಚಾರದ ಬಗ್ಗೆ ಮಾತಾಡಿ, ಅದಾದಮೇಲೆ ರಾಶಿ ನಕ್ಷತ್ರ ಯಾರಿಗೆ ಏನಾಗ್ತದೆ, ಏನು ಎತ್ತ, ಮತ್ತು ಇಲ್ಲಿರುವಂಥದ್ದು ಏನು, ಆಯಿತಾ. ಕೆಲವು ಕಡೆ ಸ್ಟಾರ್ ಇರುತ್ತೆ, ಈ ಚಾರ್ಟಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಇಲ್ಲಿ ತೋರಿಸ್ತಾ ಇದೆ, ಬಟ್ ಇದನ್ನು ನಾವು ಕನ್ಸಿಡರ್ ಮಾಡೋದು ಬೇಡ ಅಂತ ಹೇಳಿದ್ವಿ. ಅಂದರೆ ಇದು ರಿವರ್ಸ್ ಆಗ್ತಾ ಇರ್ತದೆ, ಪ್ಲಾನೆಟ್ಸಲ್ಲಿ ಹೆಂಗೆ ಹೋಗ್ತಾ ಇರ್ತದೆ ಅಂತ ಹೇಳ್ತೀವಿ, ಕೆಲವು ಸಲ ಹಿಂಗೆ ವಾಪಸ್ ಹೋಗ್ಬಿಡುತ್ತೆ. ಇಲ್ಲಿದೆ ನೋಡಿ ಶನಿಯಲ್ಲಿ ಸಂಚಾರ ಮುಂದೆ ಹೋಗಿ ವಾಪಸ್ ಹಿಂದೆ ಬಂದು ಏನಾಗ್ತದೆ ಏನು ಗೊತ್ತಾ ಅಂತ. ಆಗೇನಾಗ್ತದೆ ಅಂದರೆ ಗ್ರಹದ ಬಗ್ಗೆ ಎಡೆ ಇರಬೇಕು ನಮಗೆ. ಸುಮ್ಮನೆ ಗ್ರಹಗಳ ಬಗ್ಗೆ ಮಾತಾಡ್ಕೊಂಡು ಥಿಯರಿ ಥರ ಏನೇನೋ ಉದ್ದುದ್ದ ಮಾತಾಡ್ಕೊಂಡು ಕೂತ್ಕೊಳ್ಳೋರು ಬದಲು ಫಸ್ಟು ಬೇಸಿಕ್ ಆಸ್ಪೆಕ್ಟ್ ನೋಡೋದು ಯಾವ ರೀತಿ, ಗ್ರಹಗಳ ಬಗ್ಗೆ ಏನೋ ಅದನ್ನು ನಾಡಿಲಿ ಇದು ಮಾಡೋಣ. ಅದಾದಮೇಲೆ ಏನಾಗ್ತದೆ ಅದನ್ನು ವೇದಿಕ್ ಆಸ್ಟ್ರಾಲಜಿಲಿ ಮಾತಾಡಬೇಕಾದ್ರೆ ವೇದಿಕ್ ಆಸ್ಟ್ರಾಲಜಿಲಿ ಡೈಲಿ ಪ್ರಿಡಿಕ್ಷನ್ಸ್ಗಳು ಕೂಡ ಅದರಲ್ಲೇ ಮಾಡೋದು. ಅಂದರೆ ಒಬ್ಬೊಬ್ಬರನ್ನು ಪ್ರಿಫರ್ ಮಾಡ್ತಾರೆ KP ಮತ್ತು ವೇದಿಕಲ್ಲಿ 2 ಮೆಥಡ್ಸ್ಗಳು ಮಾತಾಡೋದು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಫಾಲೋ ಮಾಡಿ, ಅಥವಾ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಮಾಡಿ. ಬಟ್ ಕನ್ಫ್ಯೂಸ್ ಆಗ್ತದೆ, ಹೆವಿ ಕನ್ಫ್ಯೂಸ್ ಆಗುತ್ತಿದ್ದು. ಬಟ್ ಕುಂಡ್ಲಿ ನೋಡಿಕೊಂಡು ಯಾವ ಟೈಮಲ್ಲಿ ಏನು ಮಾಡಬೇಕು ಅಷ್ಟು ಗೊತ್ತಿದ್ರೆ ಸಾಕು ನಮಗೆ. ನಾವೇನು ದೊಡ್ಡ ಒಂದು ಏನಂತ ಹೇಳ್ತಾರೆ ವಿದ್ವಾನ್ ಮಟ್ಟಿಗೆಲ್ಲ ಅವಶ್ಯಕತೆ ಇಲ್ಲ ಇದನ್ನು ಕಲಿಯೋದು. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗಂಗಿದ್ರೆ ಸಾಕು, ತಪ್ಪುಗಳನ್ನು ಮಾಡಲ್ಲ, ಆಯಿತಾ. ಇದು ನಮಗೆ ಬರೀ 12 ಬಾಕ್ಸು ಒಂದಷ್ಟೇನೋ ಗ್ರಹಗಳಲ್ಲ, ಇದು ಕಂಪ್ಲೀಟ್ ಒಂದು ವ್ಯಕ್ತಿ ಇದು. ಸೊ ನಮ್ಮನ್ನು ನಾವು ಮಿರರಲ್ಲಿ ನೋಡ್ದಂಗೆ ನಮ್ಮ ಕುಂಡ್ಲಿ ನೋಡಿದ್ರೆ, ಇದು ಕೂಡ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ ಮಧ್ಯೆ ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ಕೂಡ, ನಮ್ಮ ಒಂದು ಸ್ವಂತಕ್ಕೆ ಅಂತ ಉಪಯೋಗಿಸಿದ್ರೆ ಲಾಭ ಕೊಡಲ್ಲ. ಇದು ಯಾವಾಗಲೂ ಕೂಡ ಕೊಟ್ಟಿಲ್ಲ, ತುಂಬ ಜನಕ್ಕೆ ನಾನು ನೋಡಿದ್ದೀನಿ. ಇದು ಯಾವಾಗಲೂ ಬಂದು ಹೇಳಬೇಕು, ಒಂದು ಸ್ಥಾನದಲ್ಲಿ ಕೂತು ಬಾಯಿಂದ ಬರುವಂಥದ್ದು ಏನಿರುತ್ತೆ ಅದು ಬೇರೆ ರೀತಿ ಬರಬೇಕು, ಆ ರೀತಿಯೇ ಇರೋದಿದು. ಬಟ್ ಎಲ್ಲೋ ಒಂದು ಕಡೆ ಈಗ ಅದೆಲ್ಲ ಫಾಲೋ ಯಾರೂ ಮಾಡಲ್ಲ. ಆ ರೀತಿ ಏನಾದ್ರು ನಮ್ಮದಕ್ಕೆ ಸ್ವಂತಕ್ಕೆ ಅಂತಲೇ ಉಪಯೋಗಿಸಿದ್ರೆ ಏನಾರು ಇತ್ತು ಅಂತಂದರೆ ಕೆಲವು ರಿಚುವಲ್ಸ್ ಇರುತ್ತೆ, ರಿಚುವಲ್ಸ್ಗಳನ್ನ ಫಾಲೋ ಮಾಡಿ. ಮುಂಬರುವ ದಿನಗಳದನ್ನು ಹೇಳ್ತೀನಿ. ಸೊ ಸರಿ ತಪ್ಪು ಅನ್ನೋಕ್ಕಿಂತ ಜಾಸ್ತಿ ಹೇಳ್ತೀನಿ. ಇಷ್ಟೊಂದು ಫಾಲೋ ಮಾಡಿ ನೆಕ್ಸ್ಟ್ ಕ್ಲಾಸಸ್ ಅಥವಾ ನೆಕ್ಸ್ಟ್ ಒಂದು ಟಾಪಿಕ್ಸ್ಗಳಂತ ಏನು ಮಾತಾಡ್ತಾ ಹೋಗ್ತೀವಿ ಅಲ್ಲೆಲ್ಲ ಇಷ್ಟೊಂದೆಲ್ಲ ಡ್ರ್ಯಾಗ್ ಮಾಡ್ತಾ ಹೋಗೋದು ಬೇಡ. ಇನಿಷಿಯಲ್ ಟೈಮಲ್ಲಿ ಇದು ಇಂಟ್ರಡಕ್ಷನ್ ಥರ ಕೆಲವು ರೂಲ್ಸ್ಗಳು ಫಾಲೋ ಮಾಡಿ ಪದೇ ಅದನ್ನು ಹೇಳ್ತಾ ಇರ್ತೀನಿ. ಅದಾದ ನಂತರ ಈ ಒಂದು ಸ್ಟೆಪ್ ಏನಿದೆ ಇದನ್ನು ಫಾಲೋ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ರಾಶಿ ಯಾವ್ಯಾವ ಗ್ರಹಗಳಿವೆ ಅಂತ ಅಂದ್ಬಿಟ್ಟು ಇದು ಮಾಡಿ ರಾಶಿಗಳ ಬಗ್ಗೆ ಮಾತಾಡೋದು. ರಾಶಿ ಮತ್ತು ರಾಶಿಯ ಸ್ವಭಾವ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. 12 ರಾಶಿಗಳಿವೆ, 12 ರಾಶಿಗಳು ಅದರ ಸ್ವಭಾವ ಇರುತ್ತೆ. ಒಂದು ಕಡೆ ಸೂರ್ಯನೇನಿದೆ ಅದನ್ನು, ಇದು ಚಂದ್ರ ಏನಿದೆ ಅದನ್ನು ನೋಡ್ತೀವಿ, ಇನ್ನೊಂದು ಕಡೆ ಸೂರ್ಯ ಏನಿದೆ ಇದನ್ನು ಕೂಡ ನೋಡ್ತೀವಿ. ಚಂದ್ರ ರಾಶಿ, ಸೂರ್ಯ ರಾಶಿ ಮತ್ತು ಇದು ಮೊದಲನೇ ಮನೆಯಲ್ಲಿರುವಂತಹ ರಾಶಿ ಏನಿದೆ ಇದು ಕೂಡ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ. ಎಷ್ಟೊಂದು ಜನಕ್ಕೆ ನನ್ನ ರಾಶಿ ಇದು ಆ ಯೋಗ ಇದೆ ಈ ಯೋಗ ಅಂತ ಹೇಳಿದಳು, ಬಟ್ ಏನೂ ಬರ್ತಾನೆ ಇಲ್ಲ, ಆ ಥರ ಆಗ್ತಾನೆ ಇಲ್ಲ ಅಂತಂದರೆ ಇದು ಈ ಜಾಗ ಇದೆಯಲ್ಲ, ಇಲ್ಲಿ ಮೊದಲನೇ ಮನೆಯಲ್ಲಿ ಯಾವ ರಾಶಿ ಇದೆ ಇದನ್ನು ನೋಡೋದ್ರಿಂದ ನಿಮಗೆ ಆ್ಯಕ್ಯುರೇಸಿ ಚೆನ್ನಾಗಿ ಬರುತ್ತೆ, ಆಯಿತಾ. ನನ್ನ ಕಡೆಯಿಂದ ಇಂಟ್ರಡಕ್ಷನ್ ಒಂದು ಬೇಸಿಕ್ ಟಾಪಿಕ್ ನಾಡಿ ಆಸ್ಟ್ರಾಲಜಿ ಇದೆ ಅದನ್ನು ಮಾತಾಡ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಮತ್ತು ಅಪ್ಲೋಡ್ ಮಾಡ್ತಾರದು ಯಾವಾಗಲೂ ನಂಗೆ ಗೊತ್ತಿಲ್ಲ, ನೆನಪಿಲ್ಲ, 5 ಅಥವಾ 6ನೇ ತಾರೀಕಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಗಸ್ಟ್ ಟೈಮಲ್ಲಿ ಯಾರು ಲೇಟಾಗಿ ನೋಡ್ತೀರಿ ವಿಡಿಯೋ ಇದು, ಆವಾಗ ಒಂದು ಫ್ಲೋಲೇನೋ ಮಾತಾಡಿರ್ತೀನಿ, ಕೆಲವು ಮಿಸ್ ಆಗಿರಬಹುದು ಅಥವಾ ಕೆಲವು ಎಕ್ಸ್ಟ್ರಾ ಆಗಿರಬಹುದು. ಮುಂಬರೋ ವೀಡಿಯೋಸ್ಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳು ಮಾತಾಡಿರ್ತೀನಿ, ಫಾಲೋ ಅಪ್ ಥರ ಪಾರ್ಟ್ 1 ಪಾರ್ಟ್ 2 ಆ ಥರ ಏನಾದ್ರು ಟ್ರೈ ಮಾಡಿರ್ತೀನಿ. ಅದೆಲ್ಲನೂ ಮಿಸ್ ಆಗಿತ್ತು ಅಂತಂದರೆ ಫುಲ್ ವೀಡಿಯೋಸ್ಗಳು ನೋಡಿ. ಅರ್ಧಂಬರ್ಧದಲ್ಲಿ ಇದಾಗೋದು ಬೇಡ. ಇಲ್ಲಿ ರೈಟ್ ಆರ್ ರಾಂಗ್ ಅಲ್ಲ, ನಾನು ಏನೂ ವಿಷಯ ಗೊತ್ತೇ ಇಲ್ಲ ಅಂತ ಅನ್ನೋರಿಗೆ ಒಂದು ಈಸಿಯಾಗಿ ಈ ರೀತಿ ಇತ್ತು, ಈ ರೀತಿ ನೀವು ಕುಂಡ್ಲಿನ ತೆಗೆದ್ರಿ ಅದರಲ್ಲಿ ಈ ಥರಕ್ಕೆಲ್ಲ ಕಾಣಿಸ್ತಾ ಇತ್ತು ಅಂತಂದರೆ ಯಾವ್ಯಾವುದು ಸಮಸ್ಯೆಗಳೇನಾಗ್ತಿವೆ ಏನೋ ಇತ್ತಾ ಅಂತ ಮಾತಾಡಬೇಕಷ್ಟೇ ಇರೋದು ನನಗೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡೋವಂಥ ನನಗೆ ಹುಚ್ಚಿಲ್ಲ, ಮತ್ತು ಇದು ಕಲಿಸೋ ಹುಚ್ಚು ಇಲ್ಲ ನನಗೆ. ಇದು ಯಾವ ರೀತಿ ಅಂತಂದರೆ ಗೊತ್ತಿರೋದನ್ನು ಹೇಳಬೇಕು, ಏನೂ ಗೊತ್ತಿಲ್ಲದಿರೋ ವ್ಯಕ್ತಿಗೆ ಹೇಳಬೇಕು, ಆ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಬರ್ತಿಲ್ಲ, ವರ್ಡ್ಸ್ಗಳೆಲ್ಲ ಮಿಸ್ ಆಯಿತು ಅಂದರೆ ಇಂಟೆನ್ಷನ್ ಆಗಿ ಟ್ರೈ ಮಾಡ್ತಾಯಿದ್ದೀನಿ, ತೀರಾ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ. ಕಲ್ತಿರೋರು ದಯವಿಟ್ಟು ಅದನ್ನು ಸ್ವಲ್ಪ ಕೋಆಪ್ರೇಟ್ ಮಾಡಿ, ಅದರಲ್ಲಿ ಮಿಸ್ಟೇಕ್ ಹುಡುಕ್ತಾ ಕೂತ್ಕೋಬೇಡಿ. ಮಿಸ್ಟೇಕ್ ಮಾಡಬೇಕು ಅಂತ ಮಾಡ್ತಿಲ್ಲ, ಗೊತ್ತಿಲ್ಲದಿರೋ ವ್ಯಕ್ತಿಗೆ ಇದೇ ರೀತಿ ಹೋಗಲಿ. ಮೊದಲನೇ ಸಲ ನಮ್ಮ ಬಾಯಿಂದ ಏನಾದ್ರು ಕೇಳ್ತಿದ್ದಾರೆ ಈ ವಿಷಯಗಳನ್ನ ಅಂತನೋರಿಗೆ ಅವ್ರು ಇದೇ ರೀತಿ ಇರಬೇಕಂತ ನನ್ನ ಆಸೆ. ತೀರಾ ಬೇಡ ಏನೇನೋ ಹೇಳೋದು, ಇದು ಹೇಳೋದು, ಆ ಯೋಗ ಈ ಯೋಗ ಆ ದೋಷ ಅವೆಲ್ಲ ಬೇಡ ನನಗೆ. ಸಿಂಪಲ್ಲಾಗಿ ಕೂತ್ಕೊಂಡು ಈ ಥರ ಪ್ರಾಬ್ಲಮ್ಸ್ ಇವೆ, ನಿಂಗೆ ಈ ಥರ ಆಗ್ತಾಯಿದೆ, ಈ ಟೈಮಲ್ಲಿ ಈ ಥರ ಆಗ್ತವೆ, ಮುಂಬರೋ ದಿನಗಳ ರೀತಿ ಇರುತ್ತೆ, ಇವನ್ನ ಮಾಡಬೇಡ, ಇಷ್ಟು ಹೇಳಿದ್ರೆ ನನಗೆ ಸಾಕು. ಸೊ ಆ ಇಂಟೆನ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಕಲ್ತಿರೋರು ಇದ್ದರೆ ಅದನ್ನು ಸ್ವಲ್ಪ ನೆಗೆಟಿವ್ ಆಗಿ ತೊಗೋಬೇಡಿ. ಮತ್ತು ಮೊಬೈಲ್ ನಂಬರ್ಸ್ ಆಲ್ರೆಡಿ ನೋಡಿ ಸುಮಾರು ಜನ ಚೆಕ್ ಮಾಡ್ತಾ ಇದ್ದೀರಾ, ಸೊ ಸರ್ವರ್ ಡೌನ್ ಆಗಿರುತ್ತೆ. ಈ ನಂಬರಿಗೆ ನಿಮ್ಮ ನಂಬರ್ ಕಳಿಸಿ ಬೇಸಿಕ್ ಪ್ರಿಡಿಕ್ಷನ್ಸ್ ಕೊಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.